ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಹಸ್ತಿನಾಪುರದಿಂದ ಧರ್ಮರಾಯ ಏನು ಮಾಡಿರ್ತಾನೆ, ಕೃಷ್ಣನಿಗೆ ಬರಲಿಕ್ಕೆ ಹೇಳಿರ್ತಾನೆ. ಹಾಗೆ ಬರ್ತಾ ಇರುವಾಗ ಅವನು ದಾರಿನಲ್ಲೇ ಅವನಿಗೆ ಪಾಂಡವರು ತೀರ್ಕೊಂಡು ಹೋದರು ಅನ್ನೋ ವಿಷಯ ಗೊತ್ತಾಗುತ್ತೆ. ಇನ್ನು ಹಿಂತಿರುಗಿ ಹೋಗಬೇಕು ಅಂತ ಅಂದ್ಕೊತಾರೆ ಎಲ್ಲರೂ. ಆದರೆ ಕೃಷ್ಣ ಏನು ಮಾಡ್ತಾನೆ, ಬೇಡ, ಹೋಗಿ ಬಂದುಬಿಡೋಣ ಹಸ್ತಿನಾವತಿಗೆ ಅಂತೇಳಿ ಹೊರಡ್ತಾನೆ. ಈ ಆರ್ಯರ ಪದ್ಧತಿ ಹೇಗೆ ಅಂದರೆ, ಒಬ್ಬ ರಾಣಿ ಸತ್ತಾಗ ಅವಳ ತವರು ಮನೆಯಿಂದ ಸಂತಾಪ ಸೂಚನೆಗೆ ಯಾರಾದರೂ ಬರಬೇಕು. ಹಾಗಾಗಿ ಈ ಸಂತಾಪ ಸೂಚಕ ನಿಯೋಗಕ್ಕೆ ಮುಖ್ಯಸ್ಥನಾಗಿ ಕೃಷ್ಣ ಹಸ್ತಿನಾಪುರಕ್ಕೆ ಕುಂತಿಯ ಅಣ್ಣ ವಸುದೇವನ ಪರವಾಗಿ ಬಂದ ಅನ್ನೋ ಹಾಗೆ ಬರ್ತಾನೆ. ಈ ಸಂಪ್ರದಾಯದ ಹಾಗೆ ಅಲ್ಲೊಂದು ಸಮಾರಂಭನೂ ಏರ್ಪಾಟಾಗುತ್ತೆ. ವಾಡಿಕೆ ಥರನೇ ಹಸ್ತಿನಾಪುರಕ್ಕೆ ಸ್ವಲ್ಪ ದೂರದಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನ ಮತ್ತು ಹಸ್ತಿನಾಪುರದ ಇತರ ಆಸ್ಥಾನಿಕರು ಕೃಷ್ಣನನ್ನು ಮತ್ತು ಅವನ ಪರಿವಾರವನ್ನು ಸ್ವಾಗತಿಸೋಕ್ಕೆ ಅಂತ ಬಂದು ನಿಂತಿರ್ತಾರೆ. ಕೃಷ್ಣ, ಉದ್ಧವ, ಸಾತ್ಯಕಿ ಮತ್ತು ಇತರ ಯಾದವರು ಕೂಡ ತಮ್ಮ ವೇಷಭೂಷಣಗಳನ್ನು, ಆಭರಣಗಳನ್ನು ಎಲ್ಲ ಕಳಚಿಬಿಟ್ಟು ಸಾದಾ ಪಂಚೆ ಮತ್ತು ಉತ್ತರೀಯಗಳನ್ನು ಧರಿಸಿ ಬಂದಿರ್ತಾರೆ. ಅವರನ್ನು ಸ್ವಾಗತಿಸೋಕ್ಕೆ ಬಂದಿದ್ದವರು ಕೂಡ ಹಾಗೆ ಸಾದಾ ಉಡುಪಿನಲ್ಲೇ ಇರ್ತಾರೆ. ಮೊದಲು ಗಂಗಾ ನದಿಗೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸತ್ತವರಿಗೆ ತರ್ಪಣಗಳನ್ನು ಕೊಡ್ತಾರೆ. ಆಮೇಲೆ ಈ ಬಂದಂಥವರು ಮತ್ತು ಸ್ಥಳೀಕರು ಎಲ್ಲರೂ ರಾಜಬೀದಿನಲ್ಲಿ ಅರಮನೆ ಕಡೆಗೆ ಹೊರಡ್ತಾರೆ. ಸುಪ್ರಸಿದ್ಧನಾದ ಈ ಅತಿಥಿಯ ದರ್ಶನಕ್ಕೋಸ್ಕರ ಬೀದಿಯಲ್ಲಿ ಜನರೆಲ್ಲರೂ ಕಿಕ್ಕಿರಿದು ನಿಂತ್ಕೊಂಡಿರ್ತಾರೆ. ಅತ್ತೆ ಕುಂತಿ ಮತ್ತು ಪಾಂಡವರ ಸಾವಿನ ಶೋಕದಿಂದ, ಜೊತೆಗೆ ತಾನು ತುಂಬ ಪ್ರೀತಿಸಿದ ಪಾಂಡವರನ್ನು ಕಳ್ಕೊಳ್ಬೇಕಾಯ್ತಲ್ಲ ಅಂತ ಮನಸ್ಸಿನಲ್ಲಿ ಬಹಳ ದುಃಖ ಇರುತ್ತೆ ಕೃಷ್ಣನಿಗೆ. ಮೊದಲನೇ ಸಲ ಅವನಿಗೆ ಇನ್ನೇನು ಉದ್ದೇಶನೇ ಇಲ್ವಾ ನನಗೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಏಕೆಂದರೆ ತನ್ನ ಅತ್ತೆಯ ಮಕ್ಕಳ ಜೊತೆಗೆ ಜೀವನದ ಉದ್ದೇಶವನ್ನು ಸಾಧಿಸಬೇಕು, ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲ ಇಲ್ವಾಯ್ತಲ್ಲ ಅಂತ ಅನಿಸುತ್ತೆ. ಹಾಗೆ ಈ ದುರ್ಯೋಧನ ಏನೋ ಮೋಸ ಮಾಡಿ ತನ್ನ ಮೈದುನರನ್ನು ಸಾಯಿಸಿರಬಹುದಾ ಅಂತ ಕೃಷ್ಣನಿಗೆ ಸಂಶಯ ಬರುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ತೊಡಗುತ್ತಾನೆ. ಈ ಕೌರವರಾಯ ಅಂದರೆ ದುರ್ಯೋಧನ ಏನೋ ದುಃಖದ ಅಭಿನಯವನ್ನು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಅನಿಸುತ್ತೆ. ಏಕೆಂದರೆ ಅವನ ನಡವಳಿಕೆ ಅಷ್ಟು ಅಸ್ವಾಭಾವಿಕವಾಗಿರುತ್ತೆ. ಇನ್ನು ಈ ದುರ್ಯೋಧನನ ಮಂತ್ರಿ, ಸಾಕಷ್ಟು ಕುಪ್ರಸಿದ್ಧನೂ ಆಗಿದ್ದ ಶಕುನಿಯನ್ನು ಕೂಡ ಇವನು ಪರೀಕ್ಷೆ ಮಾಡೋ ಹಾಗೆ ನೋಡ್ತಾ ಇರ್ತಾನೆ. ಅವನು ತುಂಬ ಹತಾಶನಾದ ಹಾಗೆ ಕಾಣಿಸ್ತಾ ಇರ್ತಾನೆ. ಅವನ ಕಣ್ಣು ಊದಿರುತ್ತೆ, ಪದೇ ಪದೇ ಕಣ್ಣೀರು ಉಕ್ಕುತ್ತಾ ಇರುತ್ತೆ. ಆಗಾಗ ಬಿಕ್ಕಿ ಬಿಕ್ಕಿ ಅಳುತ್ತಾ ಇರ್ತಾನೆ. ಅಳಕ್ಕೆ ಹೋಗಿ ಅದನ್ನು ತಡ್ಕೊಳ್ತಿದ್ದಾನೆ ಅನ್ನೋ ಹಾಗೆ ನಟಿಸ್ತಿರ್ತಾನೆ. ಇವನನ್ನು ನೋಡಿದ ತಕ್ಷಣ ಇವನು ಹೆಚ್ಚು ಅಭಿನಯವನ್ನು ಮಾಡ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಅನ್ನಿಸ್ಬಿಡುತ್ತೆ. ಆನಂತರ ಕರ್ಣನನ್ನು ನೋಡ್ತಾನೆ. ಅವನನ್ನು ಗುರುತಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅಷ್ಟು ಗಂಭೀರವಾದ ಹುಬ್ಬಿರುತ್ತೆ, ಹೊಳೆಯುವ ಕಣ್ಣುಗಳಿರುತ್ತೆ, ಬಿಚ್ಚು ಮನಸ್ಸಿನ ಮಂದಹಾಸ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಶೌರ್ಯ ಸಾಹಸಗಳಿಗೆ ಹೆಸರಾಗಿರ್ತಾನೆ. ಅವನು ಅಸಮಸಾಹಸಿ ಅಂತಲೇ ಹೆಸರಾಗಿರ್ತಾನೆ. ಈ ಕರ್ಣನ ಜನ್ಮ ವೃತ್ತಾಂತದ ಸತ್ಯವನ್ನು ಕೃಷ್ಣನ ತಂದೆ ವಸುದೇವ ಕೃಷ್ಣನಿಗೆ ಹೇಳಿರ್ತಾನೆ. ಇದೊಂದು ದೊಡ್ಡ ರಹಸ್ಯ, ಕೌಟುಂಬಿಕ ರಹಸ್ಯ. ಇದು 3-4 ಜನ ಅಲ್ಲದೆ ಬೇರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅದೃಷ್ಟದ ಈ ವಿಚಿತ್ರ ಲೀಲೆಯನ್ನು ನೆನೆದು ಕೃಷ್ಣನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಸೂತಪುತ್ರ ಕರ್ಣ ಪಾಂಡವರಿಗೆ ಹಿರಿಯನಾಗಿರಬೇಕಾಗಿತ್ತು. ಆದರೆ ಈಗ ದುರ್ಯೋಧನನಿಗೆ ಬಲಗೈಯಾಗಿ ಪಾಂಡವರ ವಿರುದ್ಧನೇ ನಿಂತ್ಕೊಂಡಿದ್ದಾನೆ. ಇನ್ನು ಅತ್ತೆ ಎಷ್ಟೇ ಕಷ್ಟ ಸಂಕಟಗಳು ಬಂದರೂ ಕೂಡ ಮಕ್ಕಳನ್ನು ತುಂಬ ಜಾಗರೂಕತೆಯಿಂದ ಬೆಳೆಸಿ ಧರ್ಮವನ್ನು ಜಯಿಸೋ ಹಾಗೆ ಮಾಡಬೇಕು ಅಂತ ಅವರನ್ನು ಬೆಳೆಸಿರ್ತಾಳೆ. ಆದರೆ ಆ ಮಕ್ಕಳು ಜೊತೆಗೆ ತಾಯಿ ಎಲ್ಲರೂ ಸತ್ತು ಹೋಗಿರ್ತಾರೆ. ಧರ್ಮ ನಿಲ್ಲುತ್ತೆ ಅನ್ನೋ ಒಂದು ಆಸೆ ಕೂಡ ನಿರ್ನಾಮ ಆಗೋಗಿದೆಯಾ ಅಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಇನ್ನು ಈ ಹಸ್ತಿನಾಪುರದ ಅರಮನೆಯ ಆವರಣ ಬಹಳ ದೊಡ್ಡದದು. ಆದರೆ ಅದರ ತುಂಬ ಚಿಕ್ಕ ಚಿಕ್ಕ ಸೌಧಗಳಿರುತ್ತೆ. ಪ್ರತಿಯೊಂದಕ್ಕೂ ಹಿತ್ತಲಲ್ಲಿ ಒಂದು ಗಿಡಗಳ ತುಂಬಿರ್ತಕ್ಕಂಥ ಒಂದು ತೋಟ ಇರುತ್ತೆ. ಅಂದರೆ ಈ ಆವರಣ ಅಂದರೆ ಒಂದು ದೊಡ್ಡ ಕಾಂಪೌಂಡ್. ಈಗಿನ ಅಪಾರ್ಟ್ಮೆಂಟ್ಸ್ ಅಂತೇನು ಹೇಳ್ತೀವಿ, ಆ ಥರ ಅಪಾರ್ಟ್ಮೆಂಟ್ಸ್ ಒಂದ್ರ ಮೇಲೊಂದಿರುತ್ತೆ. ಹಿಂದೆ ವಠಾರ ಅಂತ ಇರೋದು, ಅಂದರೆ ಒಂದು ದೊಡ್ಡ ಕಾಂಪೌಂಡಲ್ಲಿ ಪುಟ್ಟ ಪುಟ್ಟ ಮನೆಗಳು ಆ ಥರ. ಆದರೆ ಇಲ್ಲಿ ತುಂಬ ಪುಟ್ಟ ಮನೆಗಳಲ್ಲ, ರಾಜರು ಅಂತಂದರೆ ಹೇಳಬೇಕಾ, ಅವ್ರದ್ದು ದೊಡ್ಡ ಆವರಣ. ಅದರಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಮನೆಗಳನ್ನು ಮಾಡಿರ್ತಾರೆ. ಮಧ್ಯದಲ್ಲಿ ಇರ್ತಕ್ಕಂಥ ಮನೆ
ಈ ಧೃತರಾಷ್ಟ್ರನ ಅಜ್ಜಿ ಚಕ್ರವರ್ತಿನಿಯಾಗಿದ್ದಂತಹ ಸತ್ಯವತಿಯಾಗಿರುತ್ತೆ. ಎಲ್ಲರೂ ಆಕೆನ ಪರಮಪೂಜ್ಯ ಮಾತೆ ಅಂಥೇಳಿ ಕರೀತಾ ಇರ್ತಾರೆ. ಆಕೆಯ ಸೌಧಕ್ಕೆ ಸ್ವಲ್ಪ ದೂರದಲ್ಲಿ ಕೃಷ್ಣ, ಉದ್ಧವ ಮತ್ತು ಸಾತ್ಯಕಿಗೆ ಅಂತ ಹೇಳಿಬಿಟ್ಟು ಒಂದು ಮನೆಯನ್ನು ಬಿಟ್ಟುಕೊಟ್ಟಿರ್ತಾರೆ. ತಾತ ಭೀಷ್ಮರಿಗೆ ಇವರು ಅತಿಥಿಗಳಾಗಿರ್ತಾರೆ. ದುರ್ಯೋಧನ ತುಂಬ ಸ್ನೇಹ ಮತ್ತು ಸಲಿಗೆಗಳಿಂದ ಇವರ ಉಪಚಾರಕ್ಕೆ ನಿಂತ್ಕೊತಾನೆ. ಅವರನ್ನು ಮೆಚ್ಚಿಸಬೇಕು ಅನ್ನೋ ಕಾತರ ಅವನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಈ ದುರ್ಯೋಧನನ ವಿಶ್ವಾಸದ ಹಿಂದೆ ಏನೋ ಒಂದು ಭೀತಿ ಇದೆ, ಸದಭಿಪ್ರಾಯವನ್ನು ಮೂಡಿಸೋಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಅನಿಸುತ್ತೆ. ಸುತ್ತಲೂ ಅವನು ನೋಡ್ತಾ ಇದ್ದ ರೀತಿ ಅವನ ಒಂದು ಅಪನಂಬಿಕೆಯನ್ನು ಕೃಷ್ಣನಿಗೆ ಗೊತ್ತು ಮಾಡುತ್ತೆ. ಕೃಷ್ಣನಿಗೆ ಅನಿಸುತ್ತೆ, ಇವನು ಯಾಕೆ ಬೆಂಕಿ ಇಡಿಸಿ ಪಾಂಡವರನ್ನು ಕೊಲ್ಲಿಸ್ದ? ಇಂತಹ ಹೇಯ ಕೃತ್ಯವನ್ನು ಇವನು ಹೇಗೆ ಮಾಡ್ದ, ಯಾಕೆ ಮಾಡ್ದ? ಇನ್ನಾದರೂ ಇವನ ಅಭೀಷ್ಟ ಸಿದ್ಧಿ ಆಗಿದೆ ಅಂದರೆ ಪಾಂಡವರು ಜೀವಸಹಿತ ಉಳಿದಿಲ್ಲ, ಇನ್ಮೇಲಾದರೂ ಇವನು ಧರ್ಮದಿಂದ ನಡ್ಕೊಳ್ಬಹುದಾ ಅಂತ ಕೃಷ್ಣನಿಗೆ ಅನಿಸುತ್ತೆ. ಹಾಗೆ ಅವನಿಗೇನು ಅನಿಸುತ್ತೆ ಅಂದರೆ, ಅವನ ಮಾವ ಅಂದರೆ ಸುಮ್ಮನೆ ಸುಳ್ಳು ನಗೆಯನ್ನು ಬೀರಿಕೊಂಡು ಹಲ್ಲು ಕಿರಿಯೋ ಅಂತಹ ನೀಚ ನಡತೆಯ ಶಕುನಿ ಇರೋವರೆಗೂ ಇದು ಸಾಧ್ಯ ಆಗೋದಿಲ್ಲ ಅಂತ ಕೃಷ್ಣನಿಗೆ ಅನಿಸುತ್ತೆ. ಆ ಪಕ್ಕದ ಅರಮನೆಯಲ್ಲಿ ಧೃತರಾಷ್ಟ್ರ ಇರ್ತಾನೆ. ಅವನನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಕೃಷ್ಣ ಹೋಗ್ತಾನೆ. ಆ ಕಾಲದಲ್ಲಿಯೇ ಕೊಂಚ ಬಾಗಿರ್ತಕ್ಕಂತಹ ಈ ರಾಜ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಬಾಯಿ ಜೋತು ಬಿದ್ದಿರುತ್ತೆ. ಅವನು ತನ್ನ ಕುರುಡು ಕಣ್ಣುಗಳಿಂದ ಆ ಬಾಗಿಲ ಕಡೆಗೆ ನೋಡ್ತಾ ಇರ್ತಾನೆ. ಅವನು ಕೂಡ ದುಃಖಕ್ಕೆ ಸವಾಗಿ ಇರತಕ್ಕಂತಹ ಉಚಿತ ರೀತಿಯ ವಸ್ತ್ರಗಳನ್ನು ತೊಟ್ಟಿರ್ತಾನೆ. ಅವನ ಒಂದು ಪಕ್ಕದಲ್ಲಿ ದುರ್ಯೋಧನ, ಇನ್ನೊಂದು ಪಕ್ಕದಲ್ಲಿ ಸಂಜಯ ನಿಂತಿರ್ತಾರೆ. ರಾಜಕಾರ್ಯದ ಪ್ರಸಂಗಗಳಲ್ಲಿ ಇವರಿಬ್ಬರು ರಾಜನಿಗೆ ಕಣ್ಣು ಮತ್ತು ಕಿವಿ ಆಗಿ ವ್ಯವಹಾರ ಮಾಡ್ತಾ ಇರ್ತಾರೆ. ಗದಾಧಾರಿಗಳಾದ ಇನ್ನಿಬ್ಬರು ಸೇವಕರು ಅವನ ಆ ಕೊಠಡಿಯ ಬಾಗಿಲನ್ನು ಕಾಯ್ತಾ ಇರ್ತಾರೆ. ಅವರ ಮಂತ್ರಿ ಕುಣಿಕ ಅಂತ ಇರ್ತಾನೆ. ಅವನು ಕೃಷ್ಣನನ್ನು ಧೃತರಾಷ್ಟ್ರನ ಎದುರುಗಡೆ ಇದ್ದ ಪೀಠಕ್ಕೆ ಕರ್ಕೊಂಡು ಹೋಗ್ತಾನೆ. ಉಚಿತ ರೀತಿಯಲ್ಲಿ ವಂದನೆ ಮಾಡಿಬಿಟ್ಟು ಕೃಷ್ಣ ಪೀಠವನ್ನು ಹತ್ತುತ್ತಾನೆ. ಅವನ ಜೊತೆಯಲ್ಲಿ ಬಂದಿದ್ದ ಸಾತ್ಯಕಿ ಮತ್ತು ಉದ್ಧವರು ಕೂಡ ಉಚಿತ ಪ್ರಣಾಮಗಳನ್ನು ಮಾಡಿ ಅವನ ಅಕ್ಕಪಕ್ಕ ನಿಂತ್ಕೊಳ್ತಾರೆ. ಈ ಅಂಧರಾಜನಿಗೆ ಏನೋ ಒಂದು ರೀತಿಯ ಭಯ. ತಾನು ಏನು ಮಾತಾಡ್ಬಿಡ್ತಾನೋ, ಆಡಿದ ಮಾತು ಎಲ್ಲಿ ಅತಿ ಆಗುತ್ತೋ ಅಂತ ಹೆದರ್ಕೊಂಡು ತನ್ನ ಭಾವನೆಗಳನ್ನು ಅದುಮೆ ಕೂತ್ಕೊಂಡಿರ್ತಾನೆ. ಇದ್ರ ಜೊತೆಗೆ ಈ ತಂದೆ ದುರ್ದೈವದಿಂದ ಏನಾದರೂ ಹೇಳಿಬಿಟ್ರೆ ಅಂತ ಹೇಳಿಬಿಟ್ಟು ತಂದೆ ಪಕ್ಕದಲ್ಲಿ ಕೂತಿದ್ದ ದುರ್ಯೋಧನ ತಂದೆಯ ಮಾತುಗಳಲ್ಲಿ ಏನಾದರೂ ತಪ್ಪು ಕಂಡ ತಕ್ಷಣ ತಿದ್ದಿ ಹೇಳ್ತಾ ಇರ್ತಾನೆ. ಅಂದರೆ ಈ ತಂದೆ ಮಗನಿಗೆ ಬಹಳ ಹೆದರ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ತಕ್ಷಣವೇ ಗೊತ್ತಾಗೋಗುತ್ತೆ. ಈ ಮಾತುಕತೆ ನಡೆಯೋಷ್ಟು ಹೊತ್ತು ಧೃತರಾಷ್ಟ್ರ ಏನು ಮಾಡ್ತಾನೆ, ಪಾಂಡವರಲ್ಲಿ ತನಗೆ ತುಂಬ ಅಪಾರವಾದ ಪ್ರೀತಿ ಇತ್ತು ಅಂತ ತೋರಿಸ್ಕೊಳ್ಳೋಕ್ಕೆ ತವಕಗೊಂಡು ಮಾತಾಡ್ತಾ ಇರ್ತಾನೆ. ತನ್ನ ಮಕ್ಕಳ ಹಾಗೆಯೇ ಅವರು, ತಾನು ಕೂಡ ತಂದೆಯ ವಾತ್ಸಲ್ಯದಿಂದ ಅವರನ್ನೆಲ್ಲ ಬೆಳೆಸ್ದ. ಯುವರಾಜ ಪಟ್ಟವನ್ನು ಕಟ್ಟಿ ಅವನು ಮುಂದೆ ಬರೋ ದಿನವನ್ನು ಕಾಯ್ತಾ ಇದ್ದ. ಅವನು ಎಷ್ಟು ಸರಳನಾಗಿದ್ದ, ಎಷ್ಟು ವಾತ್ಸಲ್ಯಪೂರ್ಣನಾಗಿದ್ದ, ಇಷ್ಟೇ ಅದ್ಭುತ, ಎಲ್ಲ ಚೆನ್ನಾಗಿತ್ತು. ಅವನು ಬದುಕಿದ್ದಿದ್ರೆ ಭರತ ವಂಶಕ್ಕೆ ಎಷ್ಟು ದೊಡ್ಡ ಕೀರ್ತಿಯನ್ನು ತರುತ್ತಿದ್ದ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಹೇಳ್ತಾನೆ. ಜೊತೆಗೆ ಪಾಂಡವರು ವಾರಣಾವತಕ್ಕೆ ಹೋಗೋಕ್ಕೆ ನಾನು ಸಮ್ಮತಿಸಿದ್ದು ತಪ್ಪಾಯಿತು, ಆದರೆ ಅದೃಷ್ಟದ ಆಟದ ಮುಂದೆ ಏನೂ ನಡೆಯೋದಿಲ್ಲ, ಏನಾಗಬೇಕಾಗಿತ್ತೋ ಅದಾಗೋಗ್ಬಿಟ್ಟಿದೆ, ವಿಧಿ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ ಅಂತ ಇತ್ಯಾದಿ ಹೇಳ್ತಾನೆ. ಇವನ ಮಾತನ್ನು ಕೇಳಿಸ್ಕೊಂಡು ಕೃಷ್ಣ ಸುಳ್ಳು, ಕಪಟ, ಇವನು ತುಂಬ ಕಪಟಿ ಅಂತ ಅಂದ್ಕೊಳ್ತಾನೆ. ಅದಾದ ನಂತರ ತಾತ ಭೀಷ್ಮರನ್ನು ಸಂದರ್ಶನ ಮಾಡೋಕ್ಕೆ ಹೋಗ್ತಾನೆ. ಬಂಗಾರ ಹೊದಿಸಿರೋ ಒಂದು ಸಿಂಹಾಸನದ ಮೇಲೆ ಆ ವೃದ್ಧ ಯೋಧರು ಕೂತಿರ್ತಾರೆ. ವಿದುರ ಅವ್ರ ಪಕ್ಕದಲ್ಲಿ ನಿಂತಿರ್ತಾನೆ. ಭೀಷ್ಮರ ಎದುರಿಗೆ ಒಂದು ಆಸನವನ್ನು ಕೃಷ್ಣನಿಗೋಸ್ಕರ ಇಟ್ಟಿರ್ತಾರೆ. ಕೃಷ್ಣ ಆ ಕೊಠಡಿಗೆ ಬರ್ತಾನೆ. ಬಂದಾಗ ಆ ತಾತ ಆಸನದಲ್ಲಿ ಕೂತ್ಕೊಂಡು ಬರಮಾಡ್ಕೊಳ್ಳೋದಿಲ್ಲ, ಎದ್ದು ಬಿಡ್ತಾರೆ. ಎದ್ದು ಬಿಟ್ಟು ತಕ್ಷಣ ಆ ಕೃಷ್ಣನನ್ನು ಬರಮಾಡ್ಕೊಳ್ಳೋ ಹಾಗೆ ಎರಡು ಕೈಯನ್ನು ಚಾಚ್ತಾರೆ. ಇದರ ಮಹತ್ವವನ್ನು ಅರಿತುಕೊಂಡು ಉದ್ಧವ ಮತ್ತು ಸಾತ್ಯಕಿಗಳು ಹೊರಗಡೆ ಇರ್ತಾರೆ. ಕೃಷ್ಣ ಒಬ್ಬನೇ ಒಳಗಡೆಗೆ ಬರ್ತಾನೆ. ನೆಟ್ಟಿಗೆ ಆ ತಾತ ಕೂತ್ಕೊತಾರೆ. ಸ್ವಲ್ಪನೂ ಸುಕ್ಕಿರೋದಿಲ್ಲ. ವೇದವ್ಯಾಸರು ಕೂಡ ಹುಟ್ಟದೇ ಇದ್ದ ಕಾಲದಲ್ಲಿ, ಅಂದರೆ ಪರಶುರಾಮನ ಪ್ರಭಾವ ಹರಡಿದ್ದ ಕಾಲದಲ್ಲಿ ಹೇಗೆ ಧರ್ಮ ಇತ್ತೋ ಹಾಗೆ ಆ ಧರ್ಮದ ಮೂರ್ತಿನೇ ಇವರು ಅನ್ನೋ ಹಾಗೆ ನೇರವಾಗಿ ಕೂತಿರ್ತಾರೆ.
ಕೃಷ್ಣ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಆ ಮುದುಕ ತನ್ನ ಆಸನವನ್ನು ಬಿಟ್ಟು ಎದ್ದು ಬಂದು ಕೃಷ್ಣನನ್ನು ತನ್ನ ತೋಳುಗಳಿಂದ ಆಲಂಗಿಸ್ಕೊತಾರೆ. ವಾಸುದೇವ, ನಿನ್ನನ್ನು ನೋಡಿ ನಂಗೆ ಬಹಳ ಆನಂದ ಆಯ್ತಪ್ಪ, ನಿನ್ನ ವಿಷಯ ಎಷ್ಟೊಂದು ಕೇಳಿದ್ದೀನಿ ಅಂಥೇಳಿ ಹೇಳ್ತಾರೆ. ಕೃಷ್ಣನ ಹೆಗಲ ಮೇಲೆ ಕೈ ಇಡ್ತಾರೆ ಸ್ನೇಹದಿಂದ. ಬೆಳಕಿನ ಕಡೆಗೆ ಅವನ ಮುಖವನ್ನು ತಿರುಗಿಸ್ಕೊತಾರೆ. ವಾಸುದೇವ, ಬೆಳಕಲ್ಲಿ ನಿನ್ನ ಮುಖವನ್ನು ನೋಡಬೇಕು. ಹುಡುಗನ ಹಾಗೆ ಕಾಣ್ತಾ ಇದೆಯಲ್ಲ, ಏನು ನಿನ್ನ ಈ ಯೌವನದ ರಹಸ್ಯ ಅಂತ ನಗುತ್ತಾ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಭಗವಂತನ ಅನುಗ್ರಹ ಮತ್ತು ನಿಮ್ಮಂತಹ ಹಿರಿಯರ ಆಶೀರ್ವಾದದಿಂದ ಹೀಗಿದ್ದೀನಿ ಅಂತ ಹೇಳಿಬಿಟ್ಟು. ಆಗ ಅಜ್ಜ ಏನು ಮಾಡ್ತಾರೆ, ಅವರು ಬಂದಿರೋರಿಬ್ಬರು ಉದ್ದವ ಮತ್ತು ಸಾತ್ಯಕಿ ಅಲ್ವಾ, ಅವರನ್ನು ಒಳಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ವಿದುರ ಅವರಿಬ್ಬರನ್ನ ಒಳಗಡೆ ಕರ್ಕೊಂಡು ಬರ್ತಾನೆ. ಅವರಿಬ್ಬರು ಅಜ್ಜನಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಹೊರಗಡೆ ಹೋಗ್ತಾರೆ. ಆಮೇಲೆ ಬಂದಿರೋ ಈ ವಿಶೇಷ ಅತಿಥಿಯ ಕಡೆಗೆ ತಾತ ಮುಗುಳ್ನಗೆ ಬೀರಿ ನಗುತ್ತಾರೆ. ಅವರು ಹಾಗೆ ನಗೋದೇ ಅಪರೂಪ. ಕೃಷ್ಣನನ್ನು ಮೇಲಿಂದ ಕೆಳಗಡೆವರೆಗೂ ನೋಡ್ತಾರೆ. ಅಂತೂ ನಿನ್ನನ್ನು ಕಣ್ಣಾರೆ ನೋಡೋ ಸೌಭಾಗ್ಯ ನನಗೆ ದೊರೀತಪ್ಪ. ನಿನ್ನ ಎಲ್ಲ ವಿಚಾರವನ್ನು ಕೇಳಿ ನೀನೊಬ್ಬ ಬಹಳ ಎತ್ತರ ಇರ್ತಕ್ಕಂಥ ರಣಜರ್ಜರ್ಜಿತನಾದ ರಣಪಿಶಾಚಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಅಂಥೇಳಿ ನಗುತ್ತಾರೆ. ಆಗ ಕೃಷ್ಣನು ನಗುತ್ತಾನೆ, ತಾತ, ನನ್ನನ್ನು ನೋಡಿ ನಿಮಗೆ ನಿರಾಶೆ ಆಯಿತಾ ಅಂತ. ಆಗ ಭೀಷ್ಮರು ಹೇಳ್ತಾರೆ, ಇಲ್ಲ, ನಿನ್ನನ್ನು ನೋಡಿ ನಂಗೆ ಬಹಳ ಸಂತೋಷ ಆಯಿತು. ಈ ಬದುಕಲ್ಲಿ ನಾನು ಕಂಡಿದ್ದೆಲ್ಲ ಕಂಡಿದ ಮೇಲೆ ಪುರಾತನ ವೈಭವದಲ್ಲಿ ನಂಬಿಕೆನೂ ಇಟ್ಕೊಂಡು ಧರ್ಮದ ದಾರಿನಲ್ಲಿ ನಡೀತಾ ಇರ್ತಾರಲ್ಲ ಅಂಥವ್ರನ್ನ ನೋಡಿದ್ರೆ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಈಗ ನಿನ್ನನ್ನು ನೋಡಿ ಕೂಡ ನನಗೆ ಹಾಗೆ ಸಂತೋಷ ಆಯಿತು ಅಂತ ಹೇಳ್ತಾರೆ. ಆಗ ಕೃಷ್ಣ ಅವ್ರಿಗೆ ಕೈ ಜೋಡಿಸಿ ಹೇಳ್ತಾನೆ, ನಿಮ್ಮ ದುಃಖ ನನಗೆ ಅರ್ಥ ಆಗ್ತಾ ಇದೆ. ಯುಧಿಷ್ಠಿರ ಕುರುಕುಲದ ವೈಭವವನ್ನು ಬೆಳಗಿಸ್ತಾನೆ ಅಂತ ನೀವು ಅಂದ್ಕೊಂಡಿದ್ರಿ, ಆದರೆ ಅವನು ತೀರ್ಕೊಂಡ್ಬಿಟ್ಟ ಅಂತೇಳಿ ಹೇಳ್ತಾರೆ. ಆಗ ಆ ತರುಣನನ್ನು ನೋಡ್ಕೊತಾನೆ ತಾತ ತಮ್ಮ ಸಿಂಹಾಸನದಲ್ಲಿ ಹಿಂದಕ್ಕೆ ಹೊರಕೊಳ್ತಾರೆ. ಅವರು ಮನಸ್ಸಿನಲ್ಲಿ ಏನು ವೇದನೆ ಆಗ್ತಾ ಇದೆ ಅಂತ ಕೃಷ್ಣ ಅರಿತುಕೊಳ್ತಾನೆ. ತಾತ ತುಂಬ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾರೆ ಮತ್ತು ಹೇಳ್ತಾರೆ, ತುಂಬ ಆಸೆ ಇಟ್ಕೊಂಡಿದ್ದೆ ಅವನ ಮೇಲೆ. ಅವನು ಪಾಂಡುವಿನ ಪ್ರತಿಮೂರ್ತಿಯಾಗಿದ್ದ, ಎಷ್ಟು ಸತ್ಯವಂತ, ಎಷ್ಟು ನ್ಯಾಯವಂತ, ಜನರ ಬಗ್ಗೆ ಅವನಿಗೆ ಎಷ್ಟೊಂದು ಕನಿಕರ ಇತ್ತು. ನಾನು ಅವನನ್ನು ಕಳ್ಕೊಳ್ತೀನಿ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಹೇಳ್ತಾನೆ. ಹೇಳ್ತಾ ಅವರ ಕಣ್ಣುಗಳು ಹನಿಗೂಡುತ್ತೆ. ಆಗ ಕೃಷ್ಣ ಹೇಳ್ತಾನೆ, ತಾತ, ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ. ನೀವು ಯಾವಾಗಲೂ ಪರಾಕ್ರಮಕ್ಕೆ ಪ್ರತೀಕರಾಗಿದ್ರಿ, ಆದರೆ ವಿಧಿಗೆ ನೀವು ಯಾವತ್ತೂ ಮಣಿದವರೇ ಅಲ್ಲ. ಎಂಥ ಸಂಕಟದಲ್ಲೂ ಕೂಡ ಭಗವಂತ ನಿಮಗೆ ಶಕ್ತಿ ಕೊಡ್ತಾನೆ ಅಂಥೇಳಿ ಹೇಳ್ತಾನೆ. ಆಗ ಭೀಷ್ಮರಿಗೆ ಇವನ ಒಂದು ಕನಿಕರ ತುಂಬಿದ ಕಣ್ಣು, ಅರಿವು ತುಂಬಿರೋ ಮಾತುಗಳನ್ನು ಕೇಳಿ ಬಹಳ ಸಮಾಧಾನ ಅಂತ ಅನಿಸುತ್ತೆ. ಅಂದರೆ ಈ ಎದುರುಗಡೆ ಇರೋನು ತನಗೆ ಪರಿಚಯ ಇರೋ ವ್ಯಕ್ತಿನೂ ಅಲ್ಲ, ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಸಾಹಸ ಕೃತ್ಯಗಳಿಂದ ಅವನ ಹೆಸರಾಗಿದ್ದಾನೆ, ಆದರೆ ಯಾವುದೇ ರಾಜ ಅಲ್ಲ. ಆದರೂ ಕೂಡ ತನ್ನನ್ನು ಇಷ್ಟೊಂದು ಪ್ರೀತಿಸಿ ಗೌರವಿಸ್ತಾ ಇದ್ದಾನಲ್ಲ ಅಂತ ಭೀಷ್ಮರಿಗೆ ಅನಿಸುತ್ತೆ. ಹಿಂದೆ ಒಂದೆರಡು ವಾರಗಳ ಹಿಂದೆ ನಡೆದ ಘಟನೆಗಳಿಂದ ಅವರ ಆತ್ಮವಿಶ್ವಾಸ ಎಲ್ಲ ಕಳಚಿ ಹೋಗಿರುತ್ತೆ. ಅಂದರೆ ಈ ದುರ್ಯೋಧನ ಏನು ಮಾಡಿರ್ತಾನೆ, ಪಾಂಡವರು ಇಲ್ಲಿ ಇರಲೇ ಕೂಡದು, ತಾನು ಯುವರಾಜ ಆಗಬೇಕು ಅನ್ನೋ ಒಂದು ಆಸೆಯನ್ನು ಅಜ್ಜ ಮತ್ತು ತಂದೆ ಮುಂದೆ ಇಟ್ಟಿರ್ತಾನೆ. ಅವರು ಅದಕ್ಕೆ ಒಪ್ಪಿರೋದಿಲ್ಲ. ಆಗ ಅವನು ಏನಾದರೂ ಮಾಡಿ ಅವರನ್ನು ಸಾಯಿಸಲಿಕ್ಕೂ ಸಿದ್ಧನಾಗಿದ್ದೀನಿ ಅಂತ ಹೇಳಿಬಿಟ್ಟು ತನ್ನ ದುಷ್ಕೃತ್ಯಗಳನ್ನು ಮುಂದೆ ಮಾಡೋಕ್ಕೆ ಹೊರಟಿರ್ತಾನೆ. ಇದರಿಂದ ಭೀಷ್ಮರಿಗೆ ಬಹಳ ಸಂಕಟ ಆಗಿರುತ್ತೆ. ಇನ್ನು ಧರ್ಮ ಇಲ್ಲಿ ನಿಲ್ಲೋದಿಲ್ಲ, ಧರ್ಮ ನಾಶ ಆಗುತ್ತೆ ಅನ್ನೋ ಒಂದು ಭಾವನೆ ಅಲ್ಲಿ ಬಂದುಬಿಟ್ಟಿರುತ್ತೆ. ಆಗ ಅವರು ಮುಂದುವರಿಸ್ತಾರೆ. ಹೇಳ್ತಾರೆ ಕೃಷ್ಣನ ಹತ್ರ, ವಾಸುದೇವ, ಇಷ್ಟು ವರ್ಷದಿಂದಲೂ ಭಗವಂತ ನನ್ನನ್ನು ಪರೀಕ್ಷೆ ಮಾಡ್ತಾನೆ ಬಂದಿದ್ದಾನೆ. ಸುಮಾರು 70 ವರ್ಷ ಆಗಿದೆ ನನಗೆ. ಈ ಕುರುಕುಲದ ಭಾರವನ್ನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಪ್ರತಿ ಸಲನೂ ಇನ್ನೇನು ಪರಿಹಾರ ಸಿಕ್ಕಿಬಿಡ್ತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅದೃಷ್ಟದ ಆಟದಿಂದ ನನಗೆ ಮತ್ತಷ್ಟು ಭಾರನೇ ಹೆಚ್ಚಾಗ್ತಾ ಇದೆ. ಈಗಲೂ ಹಾಗೆ ಆಯಿತು. ಈ ಯುಧಿಷ್ಠಿರ ನನ್ನ ಒಂದು ಈ ಭಾರವನ್ನು ಇಳಿಸ್ತಾನೆ, ಅವನು ರಾಜ್ಯವನ್ನು ಆಳ್ತಾನೆ, ಧರ್ಮದಿಂದ ಇರ್ತಾನೆ ಅಂತ ಅಂದ್ಕೊಂಡೆ, ಆದರೆ ಅವನೇ ತೀರ್ಕೊಂಡ ಅಂತೇಳಿ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನೀವು ಹಿಮಾಚಲ ಪರ್ವತದ ಹಾಗೆ ಅಚಲರಾಗಿದ್ದೀರಾ. ನೀವು ಧರ್ಮಕ್ಕೆ ಯಾವಾಗಲೂ ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದೀರಾ. ನೀವು ಯಾವಾಗಲೂ ಬಲಿಷ್ಠರು ಅಂತೇಳಿ ಕೃಷ್ಣ ಹೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಇನ್ನು ಆ ಭಾರವನ್ನು ಹೊರ್ತೀನೋ ಇಲ್ಲ ಗೊತ್ತಿಲ್ಲ ನನಗೆ, ಏಕೆಂದರೆ ಪಾಂಡವರು ಹೋಗ್ಬಿಟ್ರು ಅಂತ ಮತ್ತೆ ನಿಟ್ಟುಸಿರು ಬಿಡ್ತಾರೆ.
ಆಗ ಕೃಷ್ಣ ಕೇಳ್ತಾನೆ, ನೀವು ಇಲ್ಲಿದ್ದು ಕೂಡ ಅವ್ರಿಗೆ ಹೇಗೆ ಗಡೀಪಾರ ಆಯಿತು ಅಂತ. ಆಗ ಭೀಷ್ಮರ ಮನಸ್ಸಿಗೆ ಬಹಳ ನೋವಾಗುತ್ತೆ. ಏಕೆಂದರೆ ಅವರು ಹೃದಯದಲ್ಲಿ ಇನ್ನೂ ಆ ಗಾಯ ಹಸಿ ಹಸಿಯಾಗಿರುತ್ತೆ, ಅದರ ಮೇಲೆ ಬರೆ ಎಳೆದ ಹಾಗೆ ಅನಿಸುತ್ತೆ. ಆಗ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಎಲ್ಲ ವಿಚಾರವನ್ನು ಮನಸ್ಸು ಬಿಚ್ಚಿ ಈ ಹುಡುಗನಿಗೆ ಹೇಳಿಬಿಡಬೇಕು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ವಾಸುದೇವ, ಅವರನ್ನು ನಾವು ಗಡೀಪಾರು ಮಾಡಲಿಲ್ಲ, ಅವರೇ ಇಷ್ಟಪಟ್ಟು ಹೋದರು. ಯಾಕೆ ಅಂತಂದರೆ ಈಗ ಎಂಥ ಕಷ್ಟದ ಪರಿಸ್ಥಿತಿ ಇದೆ ಅಂತ ಯುಧಿಷ್ಠಿರ ಅರ್ಥ ಮಾಡಿಕೊಂಡ. ಅಂದರೆ ಅವನು ಆ ಹಸ್ತಿನಾಪುರವನ್ನು ಬಿಡದೇ ಇದ್ದಿದ್ದರೆ ಇಲ್ಲಿ ಒಂದು ರಕ್ತದ ಹೊಳೆನೇ ಹರಿತಾ ಇತ್ತು. ಅವರನ್ನು ಕೊಲೆ ಮಾಡಲಿಕ್ಕೂ ಕೂಡ ದುರ್ಯೋಧನ ಹಿಂದು ಮುಂದೆ ನೋಡ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾರೆ. ಅಂದರೆ ನಿಮಗೆ ಅದನ್ನು ತಡೆಯೋಕ್ಕೆ ಆಗ್ತಾ ಇರಲಿಲ್ವಾ ಅಂತ ಕೃಷ್ಣ ಕೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನಾನು ಮತ್ತು ವಿದುರ ಕೂಡ ಅದರ ಬಗ್ಗೆನೇ ಯೋಚನೆ ಮಾಡಿದ್ವಿ. ದುರ್ಯೋಧನ ಮತ್ತು ಅವನ ಮಾವ ಶಕುನಿ ತಮ್ಮ ಬಲೆಯನ್ನು ಬಹಳ ದೂರದವರೆಗೂ ಬೀಸಿದ್ರು. ಇವ್ರಿಗೆ ಸಹಾಯಕನಾಗಿ ತುಂಬ ದೊಡ್ಡ ಯೋಧ ಅನ್ನಿಸ್ಕೊಂಡಿದ್ದ ಕರ್ಣ ಇದ್ದ. ಜೊತೆಗೆ ನಮ್ಮ ಸೇನಾ ನಾಯಕ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಕೂಡ ಇದ್ದ. ಅವರ ಭಾವ ಕೃಪಾಚಾರ್ಯ ಕೂಡ ಇದ್ದರು. ಆಚಾರ್ಯರಿಗೆ ಪಾಂಡವರ ಮೇಲೆ ಬಹಳ ಪ್ರೀತಿ ಇತ್ತು, ಆದರೂ ಕೂಡ ಅವರ ಮಧ್ಯೆ ಬಾಯಿ ಹಾಕಲಿಲ್ಲ. ಇನ್ನು ರಕ್ತಪಾತ ಪ್ರಾರಂಭ ಆಗಿದ್ದಿದ್ದರೆ ನಾನು ಪಾಂಡವರಿಗೆ ನೆರವಾಗೋ ಹಾಗೂ ಇರಲಿಲ್ಲ ಅಂಥೇಳಿ ಹೇಳ್ತಾರೆ. ತಾತನ ಹಣೆಯಲ್ಲಿ ಅಪಾರ ಸಾಮರ್ಥ್ಯ ಬರೆದಿರುತ್ತೆ, ಆದರೂ ಕೂಡ ದುಃಖಪೂರ್ಣವಾಗಿ ಒಂದು ರೀತಿಯ ವಿಲಕ್ಷಣ ನಗುವಿನಿಂದ ಹೇಳ್ತಾರೆ, ವಾಸುದೇವ, ಒಂದು ಹೊಸ ಪೀಳಿಗೆ ಹುಟ್ಕೊಂಡಿದೆ. ಅಂದರೆ ಗತಿಸಿ ಹೋದ ಪುರಾತನನ ಹಾಗೆ ನನ್ನ ಪರಿಸ್ಥಿತಿ ಆಗಿದೆ. ಅಂದರೆ ಇವರು ಹೊಸ ಪೀಳಿಗೆಯವರು. ಈಗ ನನ್ನ ಬಗ್ಗೆ ಹೇಗೆ ಅಂತಂದರೆ ಬೇಕಾದಾಗ ಆವಾಹನೆ ಮಾಡ್ತಾರೆ, ಬೇಡ ಅಂದರೆ ವಿಸರ್ಜನೆ ಮಾಡ್ತಾರೆ. ನನ್ನ ಮಾತಿಗೆ ಅವರು ಅಷ್ಟೊಂದು ಬೆಲೆಯನ್ನು ಕೂಡ ಕೊಡೋದಿಲ್ಲ ಅಂತೇಳಿ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನೀವು ಹಾಗೆ ಅಂದ್ಕೋಬೇಡಿ, ನೀವು ಸರ್ವಸಮರ್ಥರು. ನಿಮ್ಮ ಸಾಮರ್ಥ್ಯವನ್ನು ಅವರು ಉಪಯೋಗಿಸ್ಕೊಂಡಿಲ್ಲ ಅಷ್ಟೇ. ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟರೆ ಈ ವಿರಸ ತಗ್ಗುತ್ತೆ ಅಂತ ನಿಮಗೆ ಅನ್ನಿಸ್ತಾ ಅಂತ ಕೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.